ನೋಡಿ ಪಾಸ್ತಾ ಇಷ್ಟು ತೊಗೊಂಡಿದ್ದೀನಿ ನಾನು, ಒಂದು ಬಟ್ಲಷ್ಟು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡೇ ಬಂದಿರ್ತೀನಿ. ಒಂದೊಂದು ಸಲ ವೀಡಿಯೋ ಮಾಡೋಕ್ಕಾಗಿರಲ್ಲ, ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಇವಾಗ ತಿಂಡಿ ಮಾಡಬೇಕು. ಇವತ್ತು ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ನನ್ನ ಮಗಳು ಹೇಳಿದ್ಲು ಪಾಸ್ತಾ ಮಾಡಿಕೊಡಮ್ಮ ಅಂತ. ಪಾಸ್ತಾ 2 ತಿಂಗಳಿಂದ ನಮ್ಮ ಮನೆಯಲ್ಲಿ ಒಂದು ಸಲ ಕೂಡ ಪಾಸ್ತಾ ಮಾಡಿಕೊಟ್ಟಿಲ್ಲ ಅವಳಿಗೆ ನಾನು. ಅದರಿಂದ ಇವತ್ತು ಅವಳು ಕೇಳೋವರೆಗೂ ಮಾಡಬಾರ್ದು ಅಂತ ಅಂದ್ಬಿಟ್ಟು ಹಾಗೆ ಸುಮ್ಮನೆ ಇದ್ದೆ. ಅದಕ್ಕೆ ಇವತ್ತು ಮಾಡಿಕೊಡು ಅಂತ ಹೇಳಿದ್ದು. ಇವತ್ತು ಪಾಸ್ತಾ ಮಾಡೋಣ ಅಂತ ಇದ್ದೀನಿ. ಆದರೆ ಯಾವುದೇ ರೀತಿಯ ಸಾಸ್ಗಳನ್ನು ಕೂಡ ನಾನು ಹೊರಗಡೆಯಿಂದ ತರಲ್ಲ. ಮನೆಯಲ್ಲೇ ಏನು ಬೇಕು ಅದಕ್ಕೆ ಮಸಾಲೆ ಒಂದು ಖಾರವನ್ನು ರುಬ್ಕೊಂಡು ಪಾಸ್ತಾನ ರೆಡಿ ಮಾಡ್ತೀನಿ. ಬನ್ನಿ, ಎರಡು ರೀತಿನಲ್ಲಿ ಮಾಡ್ತೀನಿ. ಪಾಸ್ತಾನ ಬೇಯಿಸ್ಕೊಂಡು ಬಿಡ್ತೀನಿ ಫಸ್ಟು, ಆ ಥರ ಕೂಡ ಮಾಡ್ತೀನಿ. ಇಲ್ಲ ಅಂತಂದರೆ ಖಾರ ಎಲ್ಲ ಒಗ್ಗರಣೆಗೆ ಹಾಕಿರ್ತೀನಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಪಾಸ್ತಾನ ಹಾಕ್ಬಿಟ್ಟು ಬೇಯಿಸ್ತೀನಿ. ಆ ರೀತಿ ಕೂಡ ಮಾಡ್ತೀನಿ. 2 ರೀತಿಯಲ್ಲೂ ಮಾಡ್ತೀನಿ. ಇವತ್ತು ಫಸ್ಟ್ ಬೇಯಿಸ್ಕೊಂಡು ಆಮೇಲಿಂದ ಒಗ್ಗರಣೆಗೆ ಹಾಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಬನ್ನಿ, ಯಾವ ರೀತಿ ಮಾಡ್ತೀನಿ. ಸರಳವಾಗಿ ಮಾಡ್ಕೊಳ್ಬೋದು, ಎಲ್ಲರೂ ಮಾಡ್ಕೊಂಡು ಬಿಡ್ಬೋದು. ಆ ರೀತಿ ನಾನು ತೋರಿಸ್ತೀನಿ ನಿಮಗೆ ಪಾಸ್ತಾ ಮಾಡೋದನ್ನು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ ಪಾಸ್ತಾ ಮಾಡೋಣ ಹೇಗೆ ಅಂತೇಳಿ ನಾನು ತೋರಿಸ್ತೀನಿ. ಇವಾಗ ನೋಡಿ, ಇವತ್ತು ಪಾಸ್ತಾನ ನಾನು ಫಸ್ಟ್ ಬೇಯಿಸ್ಕೊಂಡ್ಬಿಟ್ಟೆ ಮಾಡ್ತೀನಿ. ಏನು ಮಾಡ್ತೀನಿ ಅಂದರೆ ಬೇಯಿಸ್ಕೊಳ್ಳಲ್ಲ, ಹಾಗೆ ನೀರೊಳಗಡೆಗೆ ಹಾಕಿ ಒಗ್ಗರಣೆ ಒಳಗಡೆ ಬೇಯಿಸ್ಕೊಳ್ತೀನಿ. ಆದರೆ ಇವತ್ತು ನೋಡಿ ನೀರು ಇಟ್ಟಿದ್ದೀನಿ, ಬಿಸಿ ನೀರು. ನೀರು ಸ್ವಲ್ಪ ಕುದಿ ಬರಲಿ, ಅದಕ್ಕೆ ನಾನು ಪಾಸ್ತಾನ ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ. ನಾನು ಹೊರಗಡೆಯಿಂದ ಯಾವುದೇ ರೀತಿಯ ಸಾಸ್ಗಳನ್ನು ಕೂಡ ಬಳಸಲ್ಲ ಪಾಸ್ತಾ ಮಾಡಿಕೊಡ್ಬೇಕಾದ್ರೆ. ನೋಡಿ, ನಾನೇ ಒಂದು ರೀತಿಯ ಮಸಾಲೆಯನ್ನು ರುಬ್ಕೊಳ್ತೀನಿ, ಕ್ಯೂರಿ ಮಾಡ್ಕೊಳ್ತೀನಿ. ಇದಕ್ಕೆ ನೋಡಿ ಏನೇನಕ್ಕೆ ಹಾಕ್ತೀನಿ ಅಂತ ಹೇಳಿ. ಜೀರಿಗೆ ಹಾಕಿದ್ದೀನಿ, ಇವಾಗ ಸ್ವಲ್ಪ ಶುಂಠಿ ಹಾಕ್ಕೊಳ್ತೀನಿ. ಬೆಳ್ಳುಳ್ಳಿನೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಬೆಳ್ಳುಳ್ಳಿ ಹಾಕಿಲ್ಲ, ಹಾಗೆ ಮಾಡ್ತಿದ್ದೀನಿ. ನೋಡಿ, ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತೀನಿ. ಜಾಸ್ತಿ ಹಾಕಬೇಡಿ, ಹಸಿಮೆಣಸಿನ್ಕಾಯಿನ ರುಬ್ಬೋದಾಗಿರೋದ್ರಿಂದ ನೀವು ಎಷ್ಟು ಪಾಸ್ತಾ ಮಾಡ್ತೀರಾ ಅದ್ರ ಮೇಲೆ ಹಾಕ್ಕೊಳ್ಳಿ. 1-2 ಹಾಕಿದ್ದೀನಿ ನಾನು. ನೋಡಿ, ಇದಕ್ಕೆ ಯಾಲಕ್ಕಿ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಅಂತ ಹೇಳಿ. ಜೊತೆಗೆ ಈರುಳ್ಳಿ ಕೂಡ ಹಾಕ್ಕೊಳ್ತೀನಿ. ಈರುಳ್ಳಿನ ಒಗ್ಗರಣೆಗೆ ಹಾಕಲ್ಲ, ಪೇಸ್ಟ್ ಮಾಡ್ಕೋಬೇಕಲ್ಲ, ಅದ್ರ ಬದಲು ಎಲ್ಲನೂ ಸೇರಿಸಿ ಮಾಡ್ಕೊಂಡ್ಬಿಡ್ತೀನಿ. ಒಂದು ರೀತಿ ಈಸಿ ಆಗುತ್ತೆ. ಒಂದೊಂದೇ ಮಾಡ್ಕೊಳ್ಳೋದಕ್ಕಿಂತ ಇದು ಈಸಿ ಮೆಥಡ್ ಇದೆ ಇದು. ನೋಡಿ, ಸ್ವಲ್ಪ ಸೋಂಪು ಕೂಡ ಹಾಕ್ಕೊಳ್ತೀನಿ, ಹಾಗೂ ಟೊಮೆಟೊನ ಬೇರೆನೇ ಮಾಡ್ಕೊಳ್ಬೋದು, ಬೇಕಾದರೆ ಬೇರೆನೇ ಮಾಡ್ಕೊಂಡು ಹಾಕಿ ಬಿಡಿ. ನಾನು ಬೇರೆನೇ ಮಾಡ್ಕೊಳ್ತೀನಿ, ಈಗ ತೋರಿಸ್ತೀನಿ ನಾನು ನಿಮಗೆ. ಜೊತೆಗೆ ಬೇಕಾದ್ರೆ ಹಾಕ್ಕೊಳ್ಬೋದು, ಬೇರೆ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ಇದು ಇಷ್ಟು ಇವಾಗ ರುಬ್ಕೊಳ್ಳೋಣ. ನೋಡಿ, ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ತರಕಾರಿನ 2 ಥರದ್ದು ತೊಗೊಂಡಿದ್ದೀನಿ. ಅದು ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಬಿಟ್ರೆ ಬೇಡ ಅಂತಾರೆ ಮನೆಯಲ್ಲಿ ಅಂತ ಹೇಳಿ ನನ್ನ ಮಗಳು ಬೇಡ ಅಂತಾರೆ, ಹೆಚ್ಚಿಗೆ ತರಕಾರಿ ಹಾಕ್ಬೇಡಮ್ಮ, ಚೆನ್ನಾಗಿರಲ್ಲ ಪಾಸ್ತಾಗೆ ಅಂತ. ಅದಕ್ಕೆ ಒಂದೊಂದೇ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ನೋಡಿ ಯಾವ ಥರ ಇದೆ ಅಂತ ರುಬ್ಕೊಂಡಿರೋದು. ಖಾರ ಎಲ್ಲ ಬರ್ತಾಯಿದೆ ಗಂಟ್ಲಿಗೆ. ಇವಾಗ ಇದನ್ನೆಲ್ಲ ಒಂದಕ್ಕೆ ತೆಗೆದಿಟ್ಕೊಂಡು ಇದಕ್ಕೇ ಟೊಮೆಟೊ ಹಾಕ್ಕೊಂಡು ನಾನು ಪ್ಯೂರಿ ಮಾಡ್ಕೊಳ್ತೀನಿ. ಟೊಮೆಟೊ ಪ್ಯೂರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಟೊಮೆಟೊ ಕೂಡ ರುಬ್ಕೊಂಡು ರೆಡಿಯಾಗಿದೆ. ಇವಾಗ ನಾವು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ನೋಡಿ, ಪಾಸ್ತಾ ಇದರಲ್ಲಿ ಇಷ್ಟು ಮಾಡಲ್ಲ, ಇದರಲ್ಲಿ ಅರ್ಧ ಮಾಡ್ತೀನಿ ನಾನು. ಅರ್ಧ ಮಾಡಿದ್ರೆ ಸಾಕಾಗುತ್ತೆ. ನಾನು ಅವಳು ಇಬ್ಬರೇ ತಿನ್ನೋದಲ್ಲ, ಅದರಿಂದ ಅರ್ಧ ಮಾಡ್ತೀನಿ. ಇನ್ನು ಬೇರೆ ಎಲ್ಲರೂ ತಿಂತಾರೆ ಅಂತ ಅಂದಾಗ 1 ಹಾಕ್ಕೊಂಡಿರ್ತೀನಿ. ಇವತ್ತು ಮಾತ್ರ ಬೆಳಗ್ಗೆನೇ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಅರ್ಧ ಮಾತ್ರ ಹಾಕ್ಕೊಳ್ತೀನಿ. ನೋಡಿ, ನೋಡಿ ಪಾಸ್ತಾ ಇಷ್ಟು ತೊಗೊಂಡಿದ್ದೀನಿ ನಾನು, 1 ಬಟ್ಲಷ್ಟು. ಇವಾಗ ನೀರು ಕುದೀತಾ ಇದೆ ಅಲ್ವಾ, ಇವಾಗ ಏನು ಮಾಡ್ತೀನಿ ನೋಡಿ, ಪಾಸ್ತಾನ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ. ಇದಕ್ಕೆ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಅಂತ ಎಣ್ಣೆ ಹಾಕೋದಷ್ಟೇ. ಇವಾಗ ಇದಕ್ಕೆ ಒಂದು ಚೂರು ಉಪ್ಪನ್ನು ಹಾಕ್ಕೊಳ್ತೀನಿ. ನೋಡಿ, ಇಷ್ಟು ಉಪ್ಪು ಹಾಕೋದು, ಒಂದು ಸ್ವಲ್ಪ ಹಾಕಿದ್ರೆ ಸಾಕು.
ನೋಡಿ ಸ್ವಲ್ಪ ಈ ಥರ ಕಲಸಿದ್ರೆ ಬಿಡಿ ಬಿಡಿಯಾಗಿರುತ್ತೆ. ಒಂದು 5 ನಿಮಿಷ ಇದು ಬೆಂದ್ಕೊಳ್ಳಿ. ಇನ್ನೂ ಸ್ವಲ್ಪ ಬೇಯಬೇಕು. ಈಗ ನೋಡಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು ಒಂದು ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತೀನಿ. ಆಯಿಲ್ ತುಂಬ ಕಡಿಮೆ ಹಾಕೋದೇನು ಬೇಡ, ಒಂದು ಸ್ವಲ್ಪ ಹಾಕಿ, ಎಕ್ಸ್ಟ್ರಾನೇ ಹಾಕಿ, ಏನಾಗಲ್ಲ. ನಾನು ಒಂದು 5-6 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪ ಸೋಂಪು ಹಾಕ್ತೀನಿ. ಉರಿನ ಸಿಮ್ಮಲ್ಲೇ ಇಟ್ಕೊಂಡಿರಬೇಕು. ಇವಾಗ ನೋಡಿ ಇದನ್ನೆಲ್ಲ ರುಬ್ಕೊಂಡಿದ್ದೀನಲ್ಲ, ಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಶುಂಠಿ, ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಈ ಥರ ಹಸಿ ಹಸಿ ಇರುತ್ತಲ್ಲ, ಅದಕ್ಕೆ ಚೆನ್ನಾಗಿ ಹುರ್ಕೊಳ್ಬೇಕು. ಹುರಿದಾಗ್ಲೇ ಗಮ್ ಅನ್ನೋದು. ಈ ಥರ ಮಾಡಿಕೊಟ್ರೆ ಭಾಳ ಇಷ್ಟಪಡ್ತಾಳೆ ನನ್ನ ಮಗಳು. ಹೊರ್ಗಡೆ ಎಲ್ಲ ತಿನ್ನಲ್ಲ. ಈ ಥರ 2 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸಲ ಪಾಸ್ತಾನ ಮಾಡ್ಕೊಳ್ಳೋದು. ಒಂದು ಪ್ಯಾಕೆಟ್ ಅವತ್ತು ಒಂದು ಸಲ ಗ್ರೋಸರಿ ತೋರಿಸಿದ್ದೆ ಅಲ್ವಾ ನಾನು, ಈಗ 1.5 ತಿಂಗಳಿಂದ ಆವಾಗ ತೊಗೊಂಡು ಬಂದಿದ್ದು. ಒಂದ್ಸಲ ತೊಗೊಂಬಂದರೆ ಅದನ್ನು 2 ಸಲ ಮಾಡಿಕೊಡ್ತೀನಿ ಅವಳಿಗೆ. ನೋಡಿ ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಈಗ ನಾನು ತರಕಾರಿಗಳನ್ನ ಹಾಕ್ಕೊಳ್ತೀನಿ. 2 ತರಕಾರಿನ ತೊಗೊಂಡಿದ್ದೀನಿ ಅಷ್ಟೇ. ನಾನು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಅದು ಕೂಡ ಒಂದೊಂದೇ ತೊಗೊಂಡಿದ್ದೀನಿ, 2 ಜಾಸ್ತಿ ಹಾಕಿಲ್ಲ. ತುಂಬ ಆದರೆ ಚೆನ್ನಾಗಿರಲ್ಲಮ್ಮ, ಏನೂ ತರಕಾರಿ ಇಲ್ಲದೇ ಮಾಡಬೇಕು ಅಂತಾರೆ. ಆದರೆ ತರಕಾರಿ ಇಲ್ಲಾಂದರೆ ಅದು ಕೂಡ ಟೇಸ್ಟ್ ಬರಲ್ಲ. ನೋಡಿ ಆಗಲೇ ಗಮ್ ಮಾಡ್ತಾ ಇದೆ. ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಕ್ಲೈಮೇಟ್ಗೆ ಬೆಳ್ಳುಳ್ಳಿ ಒಳ್ಳೆಯದು, ಆದರೆ ನಾನು ಬಳಸ್ತಿಲ್ಲ ಅಷ್ಟೇ. ಸ್ವಲ್ಪ ತರಕಾರಿ ಎಲ್ಲ ಮೆತ್ತಗಾಗಲಿ. ಇವಾಗ ನೋಡಿ ನಾನು ಟೊಮೆಟೊನ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ. ಇದು ಕೂಡ ಅಷ್ಟೇ ಚೆನ್ನಾಗಿ ಬೇಯಬೇಕು. ಇದೆಲ್ಲ ಟೊಮೆಟೊ ಎಲ್ಲ ಬೆಂದ್ಕೊಳ್ತಾ ತರಕಾರಿ ಕೂಡ ಬೆಂದ್ಕೊಳ್ಳುತ್ತೆ. ನಾನು ಒಂದು ಮೆಣಸಿನ್ಕಾಯಿನ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ನೋಡಿ ಖಾರ ತುಂಬ ಕಡಿಮೆ ಇದೆ ಅಂತ ಅನ್ನಿಸ್ತಾ ಇತ್ತು, ಅದಕ್ಕೆ ಒಂದೇ ಒಂದು ಮೆಣಸಿನ್ಕಾಯಿನ ಹಚ್ಬಿಟ್ಟು ಹಾಕ್ತಿಲ್ಲ. ಇವಾಗ ಇದು ಕೂಡ ಚೆನ್ನಾಗಿ ಕುದಿ ಬರಲಿ, ಬೇಯಬೇಕಿದು. ನೋಡಿ ಯಾವ ಥರ ಆಗಿದೆ ಅಂತ. ಇನ್ನೂ ತುಂಬ ಕೆಲಸ ಇದೆ ಇದಕ್ಕೊಂದು ಸ್ವಲ್ಪ. ಇವಾಗ ನಾನು ಈ ಜಾರೆಲ್ಲ ತೊಳ್ಕೊಂಡಿದ್ನಲ್ಲ ಆ ನೀರನ್ನೇ ಹಾಕ್ಕೊಳ್ತೀನಿ. ನೋಡಿ ವೇಸ್ಟ್ ಮಾಡಬಾರ್ದು. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಅದರಲ್ಲಿರೋದು ಮಸಾಲೆ ಎಲ್ಲ ತೊಗೊಂಡ್ಬಿಡ್ಬೋದು. ಹಾಗೆ ಬೆಳಗಕ್ಕೆ ಹಾಕಬಾರ್ದು, ವೇಸ್ಟ್ ಆಗುತ್ತೆ ಎಲ್ಲ. ಇದೊಂದು ಸ್ವಲ್ಪ ಕುದೀಲಿ. ಇದಕ್ಕೆ ನಾನು ಪುಡಿ ಉಪ್ಪನ್ನು ಹಾಕ್ಕೊಳ್ತೀನಿ. ಇಷ್ಟು ಹಾಕ್ಕೊಳ್ತೀನಿ, ಏಕೆಂದರೆ ಪಾಸ್ತಾಗೆ ಹಾಕಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ನೋಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅಂತ ಬಿಸಿದ್ರಲ್ಲೇ ಹಾಕ್ಕೊಂಡ್ರೆ. ಆಮೇಲಿಂದ ಮಾಡಿದ್ಮೇಲೆ ಒಂದು ಸ್ವಲ್ಪ ಮೇಲ್ಗಡೆಗೆ ಅಲಂಕಾರಕ್ಕೆ ಅಂತ ಹಾಕ್ಕೊಳ್ಬೇಕಷ್ಟೇ. ಇದರಲ್ಲಾದರೆ ಚೆನ್ನಾಗಿ ಬೆಂದ್ಕೊಳುತ್ತೆ. ಜಾಸ್ತಿ ಹಾಕ್ಕೊಂಡ್ಬಿಡ್ಬೇಕು ಇದಕ್ಕೆ. ನಾನು ರುಬ್ಬಕ್ಕೆ ಹಾಕ್ಕೊಂಡಿಲ್ಲ ಇವತ್ತು. ರುಬ್ಬಕ್ಕೆ ಹಾಕಿದ್ರೆ ಅದೇ ಘಮ ಬರ್ತಾ ಇರುತ್ತೆ ಅಂಥೇಳಿ ಹಾಕಿಲ್ಲ. ನೋಡಿ ಪಾಸ್ತಾ ಕೂಡ ಬೆಂದ್ಕೊಂಡಿದೆ. ಇವಾಗ ನಾನು ಆ ಒಗ್ಗರಣೆಗೆ ಸೇರಿಸ್ಕೊಳ್ತೀನಿ. ಮಾತ್ರ ಚೆನ್ನಾಗಿ ಬೇಯಿಸ್ಕೋಬೇಕು ಪಾಸ್ತಾನ.
ಅರ್ಧಂಬರ್ಧ ಬೇಯಿಸ್ಕೊಳ್ಬಾರ್ದು, ಡೈಜೆಸ್ಟ್ ಆಗಲ್ಲ ಆಮೇಲೆ. ನೋಡಿ ಈ ಥರ ಒಂದಕ್ಕೆ ಹಾಕ್ಕೊಂಡ್ರೆ ನೀರೆಲ್ಲ ಸೋರ್ಕೊಂಡ್ಬಿಡುತ್ತೆ. ನಾನೆಲ್ಲ ಹೀರ್ಕೊಂಡಿದ್ದೆ ಅಂದ್ಕೊಂಡೆ, ಹೀರ್ಕೊಂಡಿಲ್ಲ, ಸ್ವಲ್ಪ ಇತ್ತು, ಅದಕ್ಕೆ ಈ ರೀತಿ ಸೋಸ್ಕೊಂಡ್ಬಿಟ್ಟಿದ್ದೀನಿ. ಚೆನ್ನಾಗಿ ಕಲಸಿ ಇಲ್ಲಿ ಮೇಲ್ಗಡೆ ಕೂಡ ಸ್ವಲ್ಪ ಬೇಯಬೇಕು. ಇದನ್ನು ಹಾಕಿದ್ಮೇಲೆ ಒಂದು ಸಲ ಬೇಯಬೇಕು. ಅವಾಗ ಏನಾಗುತ್ತೆ, ಈ ಮಸಾಲೆ ಎಲ್ಲ ಪಾಸ್ತಾಗಿ ಇಳ್ಕೊಳ್ಬೇಕು. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಸಪ್ರೇಟ್ ಬೇಯಿಸ್ಕೊಳ್ದೇನೆ ಒಂದೇ ಸಲ ಒಗ್ಗರಣೆ ನೀರು ಒಳಗಡೆ ಬೇಯಿಸ್ಕೊಂಡ್ಬಿಡ್ತೀನಿ. ಇವತ್ತು ಈ ಥರ ಮಾಡೋಣ ಅಂತೇಳಿ ಈ ಥರ ಮಾಡಿದೆ. ಸ್ವಲ್ಪ ನೋಡಿ ಕೊತ್ತಂಬರಿ ಸೊಪ್ಪನ್ನ ಹೀಗೆ ಮೇಲೆ ಹಾಕ್ಕೊಳ್ತೀನಿ, ಸಾಕು ಇಷ್ಟು ಅಂತ, ಸುಮ್ಮನೆ ಅಲಂಕಾರಕ್ಕಷ್ಟೇ. ಈಗ ನಮ್ಮ ಪಾಸ್ತಾ ರೆಡಿಯಾಗಿದೆ. ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಬೆಂದಿದೆ, ಬೆಂದರೆ ಏನೂ ಆಗಲ್ಲ. ಈಗ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ. ಆರಿದ್ಮೇಲೆ ಎಲ್ಲ ಬಿಡಿ ಆಗಿಬಿಡುತ್ತೆ ಆರ್ಕೊಂಡ್ಮೇಲೆ. ನೋಡಿ ಪಾಸ್ತಾ ರೆಡಿ ಆಯಿತು. ಹುಷಾರಾಗಿ ತೆಕ್ಕೋಬೇಕಷ್ಟೇ, ಸಾಕು ಇಷ್ಟು. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಗಮ್ ಅಂತ ಇರುತ್ತೆ. ಅಷ್ಟೇ ಅಲ್ಲ, ನಾನೇನು ತಿನ್ನಲ್ಲ ಇದರಲ್ಲಿ, ಇದನ್ನು ಏನು ಬಳಸೋಕ್ಕೆ ಹೋಗಲ್ಲ. ನನ್ನ ಮಗಳಿಗೆ ಕೊಡಬೇಕಾದ್ರೆ ಪಾಸ್ತಾಗಿ ಇದನ್ನು ಫೋರ್ಕನ್ನು ಕೊಡ್ತೀನಿ. ನಾನು ನಿಮ್ಗೆ ತೋರ್ಸೋಕ್ಕೆ ಅಂತೇಳಿ ತಗೊಂಡಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿದೆ ಮಾತ್ರ. ಪಾಸ್ತಾನ ಸ್ವಲ್ಪ ಚೆನ್ನಾಗೇ ಬೇಯಿಸ್ಕೊಡಿ, ಗಟ್ಟಿ ಮಾತ್ರ ಬಿಡಬೇಡಿ. ಗಟ್ಟಿ ಬಿಟ್ಟು ನೋಡಿದ್ದೀನಿ ನಾನು, ಅದು ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ. ಸ್ವಲ್ಪ ಆರಿದ ಮೇಲಂತೂ ತಿನ್ನೋದಕ್ಕೆ ಆಗಲ್ಲ. ಇವಾಗ ಇದನ್ನು ತಣ್ಣಗಾದರೂ ಕೂಡ ತಿನ್ಬೋದು. ಅಮ್ಮ ಇವತ್ತು ನನಗೆ ಬಾಕ್ಸ್ಗೂ ಹಾಕ್ಕೊಡಿ ಸ್ವಲ್ಪ ಅಂತ ಹೇಳಿದ್ದಾಳೆ. ಅದಕ್ಕೆ ನಾನೇನು ಮಾಡಿದ್ದೀನಿ, ಮೆತ್ತಗೆ ಮಾಡಿದ್ದೀನಿ. ಮಧ್ಯಾಹ್ನ ಅಷ್ಟೊತ್ತಿಗೆ ಏನಾಗುತ್ತೆ ಅಂದರೆ ಗಟ್ಟಿ ಬರುತ್ತೆ. ಇದು ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಸಾಲೆ ಎಲ್ಲ ಇಳ್ಕೊಂಡಿದೆ. ಅದಕ್ಕೆ ಇಷ್ಟೊತ್ತರೆಗೂ ಮಾಡಿದ್ದೀನಲ್ವ. ತರಕಾರಿ ಮಾತ್ರ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಆದರೆ ನಾನು ಅವಳು ಬೇಡ ಅಂತ ಹೇಳಿಬಿಟ್ಟು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ನೋಡಿದ್ರಲ್ವ, ಎಲ್ಲ ಥರ ಅಡುಗೆಗಳನ್ನೂ ಕೂಡ ನಾವು ಮಕ್ಕಳಿಗೆ ಮಾಡಿ ಕೊಡಬೇಕು. ಇಲ್ಲ ಅಂತಂದರೆ ಹೊರ್ಗಡೆ ಎಲ್ಲ ಹೋಗಿ ಕೊಡಿಸ್ಬೇಕು. ಹೊರ್ಗಡೆ ಕೊಡಿಸ್ದೇ ಇರೋದ್ರಿಂದ ಮನೆಯಲ್ಲೇ ಇದನ್ನೆಲ್ಲ ಟ್ರೈ ಮಾಡಬೇಕು. ನಾನು ಭಾಳ ವರ್ಷಗಳಿಂದ ಮಾಡ್ತೀನಿ, ಈಗಲೇ ಅಲ್ಲ. ಒಂದು ತೋರಿಸಿದ್ನಲ್ಲ ಆ ಥರದ್ದು ಒಂದು ಪಟ್ಟಣ ತಂದಿಟ್ಕೊತೀನಿ. ಒಂದು ಅರ್ಧ kg ಇರಬೇಕು ಅನಿಸುತ್ತೆ. ಅದು ತೊಗೊಂಡು ಬಂದರೆ ಒಂದೊಂದು ಸಲ 3 ಸಲನೂ ಮಾಡಿದ್ದೀನಿ. ಸ್ವಲ್ಪನೇ ಅವಳಿಗೆ ಹಾಕ್ಕೊಟ್ಟು ಮಾಡಿರ್ತೀನಿ. ಏಕೆಂದರೆ ವೆರೈಟಿ ಕೇಳ್ತಾರಲ್ಲ, ದಿನ ಒಂದೇ ರೀತಿ ಊಟ ಮಾಡೋದಕ್ಕೆ ಮಕ್ಕಳು ಇಷ್ಟಪಡಲ್ಲ. ಅದಕ್ಕೆ ಏನು ಮಾಡಬೇಕು, ಈ ಥರ ಎಲ್ಲ ಮಾಡಿಕೊಟ್ಟಾಗ ತುಂಬಾ ಖುಷಿ ಆಗುತ್ತೆ ಅವ್ರಿಗೂ ಕೂಡ. ನೋಡಿ ಯಾವ ಥರ ಮಾಡಿದ್ದೀನಿ ಅಂತ ನನಗಂತೂ ಖುಷಿ ಆಯಿತು, ಇಷ್ಟ ಆಯಿತು, ನನಗೆ ತುಂಬಾ ಇಷ್ಟ. ಅದೇ ನಾನು ಆರಿದ್ಮೇಲೆ ಇಷ್ಟ ಆಗಲ್ಲ, ಬಿಸಿದ್ರಲ್ಲಿ ಚೆನ್ನಾಗಿರುತ್ತೆ. ಇವತ್ತು ನಾನೇನು ಮಾಡಿದ್ದೀನಿ ಅಂದರೆ ತುಂಬ ಮೆತ್ತಗೆ ಬೇಯಿಸ್ಕೊಂಡಿದ್ದೀನಿ. ಮಧ್ಯಾಹ್ನ ಆದರೂ ಕೂಡ ಅದು ಏನೂ ಆಗಬಾರ್ದು ಅಂತ ಹೇಳಿ. ತರಕಾರಿನೂ ಅಷ್ಟೇ ಬೆಂದಿದೆ. ತರಕಾರಿನೇನೋ ಬೇಯಿಸಿ ಒಗ್ಗರಣೆಗೆ ಹಾಕೋಬೇಕು ಅಂತ ಏನಿಲ್ಲ. ಇಲ್ಲಿವರೆಗೂ ಖಾರ ಅದೆಲ್ಲ ಬೇಯಿಸೋವರೆಗೂ ಕೂಡ ತರಕಾರಿ ಕೂಡ ಚೆನ್ನಾಗಿ ಬೆಂದ್ಕೊಂಡಿದೆ. ನೋಡಿ ಇವತ್ತಿನ ಪಾಸ್ತಾ ರೆಸಿಪಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಯಾವುದೇ ಸಾಸ್ಗಳಿಂದ, ಇದು ಸ್ಪೆಷಾಲಿಟಿ ಅಂದರೆ ಯಾವುದೇ ಸಾಸ್ಗಳನ್ನು, ಹೊರಗಡೆಯ ಸಾಸ್ಗಳನ್ನು ತಂದು ಬಳಸ್ದೇ ಮಾಡಿರುವಂತಹ ಒಂದು ಪಾಸ್ತಾ. ರುಚಿಯಾಗಿ ಮಾಡಿರ್ತೀವಿ ನಾವು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು. ಲೈಕ್ ಮಾಡೋದನ್ನು ಮರಿಬೇಡಿ. ಒಂದೊಂದು ಸಲ ನೋಡ್ತೀನಿ ಲೈಕುಗಳು ಕಡಿಮೆ ಇರುತ್ತೆ. ವಿಡಿಯೋ ನೋಡ್ತಾ ಇರ್ತೀರಲ್ವಾ, ಒಂದು ಲೈಕ್ ಕೊಡಿ, ಏನೂ ಆಗಲ್ಲ. ಲೈಕ್ನಿಂದ ಯಾವುದೇ ನಷ್ಟ ಕೂಡ ಸಂಭವಿಸಲ್ಲ. ಅದರಿಂದ ಒಂದು ಲೈಕ್ ಕೊಡಿ. ನೀವು ಕೊಡುವ ಒಂದು ಲೈಕು ನಮಗೆ ಇನ್ಸ್ಪಿರೇಷನ್ ಆಗುತ್ತೆ.
ಮತ್ತೆ ಹೊಸ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಹೌದಲ್ವಾ, ಇಷ್ಟು ಲೈಕ್ ಬಂದಿದೆ, ನಾವು ಇನ್ನೊಂದು ಹೊಸ ವಿಡಿಯೋನ ತೊಗೊಂಡು ಬರೋಣ, ಹೊಸ ಕಂಟೆಂಟನ್ನು ತಗೊಂಡು ಬರೋಣ ಅಂತ ಹೇಳಿ ನಮಗೆ ಇನ್ಸ್ಪಿರೇಷನ್ ಬರುತ್ತೆ. ಇವತ್ತಿನ ಪಾಸ್ತಾ ರೆಸಿಪಿ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟೊತ್ತಿನವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು.